ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಂದರೆ ಇವತ್ತು ಎಲ್ಲ ಕೆಲಸ ಮುಗಿಸಿದ್ದೀನಿ. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದಿದ್ದಾಯಿತು. ಮತ್ತು ಮನೆ ಕೆಲಸ, ಬೆಳಗ್ಗೆ ತಿಂಡಿ ಆಯಿತು. ಸ್ವಲ್ಪ ಪಾತ್ರೆ ಇದೆ, ತೊಳ್ಕೊಬೇಕು. ಇನ್ನು ಎಲ್ಲ ಆಯಿತು. ನೆಕ್ಸ್ಟು 12:30ಗೆಲ್ಲ ಕರ್ಕೊಂಡು ಬರಬೇಕು ಮಕ್ಕಳನ್ನ. ಅಷ್ಟರಲ್ಲಿ ನಾನು ಸ್ವಲ್ಪ ಓದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಬ್ಯಾಂಕ್ ಎಕ್ಸಾಮ್ ಇನ್ನೇನು ಬಿಡ್ತಾರೆ, 1-2 ತಿಂಗಳಲ್ಲಿ ನೋಟಿಫಿಕೇಷನ್ ಬರುತ್ತೆ, 1 ತಿಂಗಳು 2 ತಿಂಗಳಲ್ಲಿ. ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗೋಣ ಅಂತ ಎಲ್ಲ ಕಲ್ತ್ಕೊತಾ ಇದ್ದೆ. ಬಟ್ ಇವೆಲ್ಲ ಮ್ಯಾಥ್ಸೇ ಇರುತ್ತೆ, ಏನು ಥಿಯರಿ ಟೈಪ್ ಆ ಥರ ಏನಿರಲ್ಲ. ಬ್ಯಾಂಕ್ ಎಕ್ಸಾಮ್ ಬರಿಬೇಕು ಅಂದರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. 3 ಇಯರ್ ಬ್ಯಾಕಿನಿಂದನೂ ನಾನು ಪ್ರಿಪೇರ್ ಆಗ್ತಾಯಿದ್ದೆ. ನಂದು ಮಾರ್ಕ್ಸ್ ಕಾರ್ಡ್ ಸ್ವಲ್ಪ ಇಶ್ಯೂ ಇರೋದರಿಂದ ಪ್ರಾಬ್ಲಮ್ ಇತ್ತು. ಅದರಿಂದ ನಾನು ಅಪ್ಲೈ ಮಾಡಿರಲಿಲ್ಲ. ಬಟ್ ಈ ವರ್ಷ ಅಪ್ಲೈ ಮಾಡೋಣ, ಎಕ್ಸಾಮ್ ಬರೆಯೋಣ ಅಂದ್ಕೊಂಡಿದ್ದೀನಿ. ಮತ್ತು ನೀವು ಕೂಡ ಯಾರಾದರೂ ಇದ್ದರೆ ಡಿಗ್ರಿ ಕಂಪ್ಲೀಟ್ ಆಗಿರೋರು, ನೀವು ಕೂಡ ಟ್ರೈ ಮಾಡಿ, ಎಕ್ಸಾಮ್ ಬರೀರಿ. ಪ್ರಯತ್ನ ಅಂತೂ ಪಡಿ. ಪಾಸ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಇನ್ನು ಎಷ್ಟೋ ಅಟೆಂಪ್ಟ್ಸ್ ಎಲ್ಲ ತೊಗೋಬೋದು. ನಾನು ಕೂಡ ಬರೆಯೋಣ ಅಂದ್ಕೊಂಡಿದ್ದೀನಿ. ಮತ್ತು ಹೇಳ್ಬೇಕಂದ್ರೆ ಮ್ಯಾಥ್ಸ್ ಎಲ್ಲ ಚೆನ್ನಾಗಿ ಗೊತ್ತಿರೋರು, ಮ್ಯಾಥ್ಸು ಅಂದರೆ ಈಗಿನ 10th PUC ಇದೆಲ್ಲ ಎಕ್ಸಾಮ್ಸ್ ಬರಿತೀವಲ್ಲ, ಅದೇ ಟಫ್ ಅಂದ್ಕೊತೀವಿ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆಯಲ್ಲ, ಇದು ತುಂಬ ಕಷ್ಟ ಇರುತ್ತೆ. ನನಗೂ ಕೂಡ ಏನು ಭಯ ಅಂದರೆ, ಇಬ್ಬರು ಮಕ್ಕಳಿದ್ದಾರೆ, ಮನೆ ಊಟ, ಅಡುಗೆ, ತಿಂಡಿ ಎಲ್ಲ ನಾನೇ ಮಾಡಬೇಕು. ಮನೆ ಕೆಲಸ ಎಲ್ಲ ಮಾಡಿ ಓದಿ ಬರೆಯೋಕ್ಕಾಗುತ್ತಾ ಅಂತ ಒಂದು ಕಡೆ ಇದ್ದರೆ, ಎಲ್ಲ ಪಾಸ್ ಆಗುತ್ತಾ ಅಂತ. ಇನ್ನೊಂದು ಕಡೆ ಯಾವುದು ಕಷ್ಟ ಅಂದ್ಕೊಂಡ್ರೆ ಎಲ್ಲ ಕಷ್ಟನೇ. ಅಂದರೆ ಕಷ್ಟ ಅಂತ ಕೂತ್ಕೊಂಡ್ರೆ ಊಟ ಮಾಡೋದು ಕಷ್ಟನೇ, ಅಡುಗೆ ಮಾಡೋದು ಎಲ್ಲ ಕಷ್ಟನೇ. ಅದೇ ಸ್ವಲ್ಪನೇ ಇಂಪ್ರೂವ್ ಆಗ್ತಾ ನಮ್ಮ ಎಫರ್ಟ್ ನಾವು ಹಾಕಿ ನಮ್ಮ ಪ್ರಯತ್ನ ನಾವು ಪಟ್ಟರೆ ಏನಾದರೂ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನನಗೆ ಅಣ್ಣಾಮಲೈ ಅಂತ ಇದ್ರಲ್ಲ, ಫಸ್ಟು ಪೊಲೀಸ್ ಆಫೀಸರ್ ಆಗಿದ್ರಲ್ಲ, IPS ಆಫೀಸರ್ ಅನಿಸುತ್ತೆ. ಅವರು ಈಗಿಲ್ಲ ಅನಿಸುತ್ತೆ, ಇದ್ದಾರೆ, ಬಟ್ ಆದರೆ ರಿಟೈರ್ಡ್ ಅಲ್ಲ, ಅವರೇನೆ ಜಾಬ್ ಬಿಟ್ಟಿದ್ದಾರೆ ವಾಲಂಟಿಯರ್ ಆಗಿ. ಅವರು ಒಂದು ಸ್ಟೋರಿ ಹೇಳಿದ್ದು ನೆನಪಾಗುತ್ತೆ. ಏನಂದರೆ, ಅವರು ಪೊಲೀಸ್ ಆಫೀಸರ್ ಆಗಿದ್ದಾಗ ಅವ್ರು ಕಾನ್ಸ್ಟೇಬಲ್ಲು ಇನ್ನೂ ಏನೋ ಟ್ರೈನಿಂಗ್ ತೊಗೊತಿದ್ರಂತೆ. ಕಾನ್ಸ್ಟೇಬಲ್ ಇನ್ನೂ ಊಟಕ್ಕೆ ಬಂದಿರಲಿಲ್ಲ ಅಂದ್ಬಿಟ್ಟು ಅವ್ರ ಹೆಂಡ್ತಿ ಅವ್ರನ್ನ ಹುಡಿಕೊಂಡು ಗ್ರೌಂಡ್ ಇರುತ್ತಲ್ಲ, ಅಲ್ಲಿ ಹೋಗಿದ್ರಂತೆ. ಆವಾಗ ಅವ್ರ ಹೆಂಡ್ತಿಗೆ ಅನ್ನಿಸ್ತಂತೆ, ಇವರು ಹೈಯರ್ ಆಫೀಸರ್ಸ್ ಎಲ್ಲ ಮುಂದೆ ನಿಂತಿದ್ರು, ಅವರೆಲ್ಲ ಈ ಕಾನ್ಸ್ಟೇಬಲ್ಸ್ ಎಲ್ಲ ಅವ್ರು ಹೇಳಿದ್ನೆಲ್ಲ ಮಾಡ್ತಾಯಿದ್ರು, ಮತ್ತು ಅವ್ರಿಗೆಲ್ಲ ಸೆಲ್ಯೂಟ್ ಎಲ್ಲ ಕೊಡ್ತಾಯಿದ್ರಲ್ವ. ಅದನ್ನು ನೋಡಿಬಿಟ್ಟು ಇವ್ರಿಗೂ ಹಂಗೆ ಅನ್ನಿಸ್ತಂತೆ, ಅಲ್ಲ ಅವರೆಲ್ಲ ಅಷ್ಟು ಸಲ್ಯೂಟ್ ಅಂದರೆ ತುಂಬ ಜನ ಕಾನ್ಸ್ಟೇಬಲ್ಸ್ ಇರ್ತಾರೆ, ಅಲ್ಲೊಂದು 4-5 ಜನ ಆಫೀಸರ್ಸ್ ಇರ್ತಾರೆ ನನ್ನ ಇಮ್ಯಾಜಿನೇಷನಲ್ಲಿ, ಹಂಗಿರ್ತಾರಲ್ವ. ಆವಾಗ ಇವ್ರಿಗೆ ಅನ್ನಿಸ್ತು, ಆ ಥರ ಆಫೀಸರ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಂತೆ. ಆಮೇಲೆ ಅವ್ರ ಹೆಂಡ್ತಿ ಬಂದು ಅವ್ರ ಗಂಡ ಊಟಕ್ಕೆ ಬಂದಾಗ ಕೇಳಿದ್ರಂತೆ, ಅವರೆಲ್ಲ ಯಾರು, ಅವ್ರಿಗೆಲ್ಲ ನೀವು ಸೆಲ್ಯೂಟ್ ಎಲ್ಲ ಮಾಡ್ತಿದ್ರಲ್ಲ, ಅವರೆಲ್ಲ ಯಾರು ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರ ಕಾನ್ಸ್ಟೇಬಲ್ ಅವ್ರ ಹಸ್ಬೆಂಡ್ ಹೇಳಿದ್ರಂತೆ, ಅವರೆಲ್ಲ ನಮ್ಮ ಹೈಯರ್ ಆಫೀಸರು, ಅವರೆಲ್ಲ ಚೆನ್ನಾಗಿ ಓದಿ, ಜಾಸ್ತಿ ಓದಿ ಆ ಕೆಲಸದಲ್ಲಿದ್ದಾರೆ ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರ ಹೆಂಡ್ತಿ ಹೇಳಿದ್ರಂತೆ, ನಾನು ಆ ಥರ ಆಗಬೇಕಲ್ಲ ಅಂತ. ಅವ್ರಿಗಾಗಲೇ ಅರ್ಲಿ ಮ್ಯಾರೇಜ್ ಆಗಿ 2 ಮಕ್ಕಳಿದ್ರಂತ ಅವ್ರಿಗೂ ಕೂಡ. ಆಗಿದ್ರೂ ಅವ್ರದ್ದು 10th ಕೂಡ ಪಾಸ್ ಆಗಿರಲಿಲ್ವಂತೆ. ನೀನಿನ್ನೂ 10th ಪಾಸ್ ಆಗಿಲ್ಲ, ನೀನು ಆ ಥರ ಆಫೀಸರ್ ಆಗಬೇಕು ಅಂದರೆ ಹೆಂಗಾಗ್ತೀಯ ಅಂತ ಕೇಳಿದ್ರಂತೆ. ಆಮೇಲೆ ಆ ಲೇಡಿ ಇದ್ರಲ್ಲ, ನಾನೆಲ್ಲ ಇನ್ನೂ ನಿಂದು 10th ಪಾಸ್ ಆಗಿಲ್ಲ ಅಂತ ಅವ್ರು ಕೇಳಿದ್ರು ಹಸ್ಬೆಂಡು. ಅದಕ್ಕೆ ಅವರು ಸರಿ, ನಾನು ಅದಕ್ಕೆ ಏನಾಗಬೇಕು, ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ಕೇಳಿದಾಗ ಡಿಗ್ರಿ ಆಗಿರಬೇಕು ಅಂತ ಹೇಳಿದ್ರಂತೆ ಹಸ್ಬೆಂಡು. ಆವಾಗ ಅವರು ಕರೆಸ್ಪಾಂಡಿಂಗಲ್ಲಿ 10th ಎಕ್ಸಾಮ್ ಕಟ್ಟಿ ಅದನ್ನು ಪಾಸ್ ಮಾಡಿ, ಮತ್ತು PUC ಎಕ್ಸಾಮ್ಸ್ ಕಟ್ಟಿ ಅದನ್ನು ಪಾಸ್ ಮಾಡಿ, ಡಿಗ್ರಿನೂ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಿಟ್ಟು ಆಮೇಲೆ ಹಸ್ಬೆಂಡ್ ಕೇಳಿದ್ರಂತೆ, ನೋಡಿ ಈಗ ನಂದೆಲ್ಲ ಕಂಪ್ಲೀಟ್ ಆಗಿದೆ, ಡಿಗ್ರಿ ಎಲ್ಲ ಕಂಪ್ಲೀಟ್ ಆಗಿದೆ, ಇವಾಗ ಹೇಗೆ ಮಾಡಬೇಕು ಅಂತ ಹಸ್ಬೆಂಡನ್ನ ಕೇಳಿದಾಗ ಹಸ್ಬೆಂಡ್ಗೂ ಖುಷಿ ಆಯ್ತಂತೆ, ಅಷ್ಟನ್ನೆಲ್ಲ ಮತ್ತೆ ಕಟ್ಟಿ ಪಾಸ್ ಮಾಡ್ಕೊಂಡಿದ್ದಾರಲ್ಲ ಅಂತ. ಅದಾದಮೇಲೆ ಅವರೆಲ್ಲೋ ಐ ಥಿಂಕ್ ಚೆನ್ನೈ ಅವರು ಅನಿಸುತ್ತೆ,
ಚೆನ್ನೈ ಕಳಿಸಿದ್ರಂತೆ, ಅವರು ತಮಿಳ್ನಾಡೋರು. ಚೆನ್ನೈಗೆ ಕಳಿಸಿದ್ರಂತೆ ಸ್ಟಡೀಸ್ಗೆ, UPSC ಪಾಸ್ ಮಾಡೋದಕ್ಕೆ ಅವ್ರನ್ನ ಕಳಿಸಿದ್ರಂತೆ. ಅದಾದಮೇಲೆ ಮಕ್ಕಳನ್ನೆಲ್ಲ ಬಿಟ್ಟು ಹಸ್ಬೆಂಡೇ ನೋಡ್ಕೋತಿದ್ರಂತೆ, ಕಾನ್ಸ್ಟೇಬಲ್ ಅವರೇ ನೋಡ್ಕೊತಿದ್ರಂತೆ. ಮಕ್ಕಳನ್ನ ನೋಡಿಕೊಂಡು ಅವರು ಜಾಬ್ ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು, ಅವ್ರಿಗೂ ಕಷ್ಟ ಆಗ್ತಿತ್ತು, ಬಟ್ ಹೆಂಡ್ತಿ ಓದಲಿ ಅಂದ್ಬಿಟ್ಟು ಅವ್ರಿಗೆ ಆ ಥರ ಸಪೋರ್ಟ್ ಮಾಡ್ತಿದ್ರಂತೆ. ಆಮೇಲೆ 3 ಅಟೆಂಪ್ಟ್ ಮಾಡಿದ್ರಂತೆ, UPSC ಎಕ್ಸಾಮ್ ಬರೆದು 3 ಅಟೆಂಪ್ಟ್ ಮಾಡಿದ್ರಂತೆ. ಆಮೇಲೆ ಪಾಸೇ ಆಗಿರ್ಲಿಲ್ವಂತೆ. ಆಮೇಲೆ ಹಸ್ಬೆಂಡೇ ಹೇಳ್ಬಿಟ್ರಂತೆ, ಬಂದ್ಬಿಡು, ನಿನ್ನ ಕೈಲಿ ಆಗ್ತಿಲ್ಲ ಅಲ್ವಾ, ನನಗೂ ಇಲ್ಲಿ ಮಕ್ಳನ್ನ ಮ್ಯಾನೇಜ್ ಮಾಡಿಕೊಂಡು ಜಾಬ್ ಮಾಡೋದಕ್ಕೆ ಆಗ್ತಿಲ್ಲ, ಬಂದ್ಬಿಡು ನೀನು ಅಂತ ಹೇಳಿದ್ರಂತೆ. ಅದಕ್ಕೆ ಅವರು ಇದೊಂದು ಲಾಸ್ಟ್ ಚಾನ್ಸ್ ಕೊಟ್ಟು, ಇದು ಏನಾದರೂ ಫೇಲ್ ಆದರೆ ನಾನು ತಿರ್ಗಾ ವಾಪಸ್ ಬಂದುಬಿಡ್ತೀನಿ, ಈ ಕನಸೆಲ್ಲ ಬಿಟ್ಬಿಡ್ತೀನಿ ನಾನು ಅಂತ ಹೇಳಿದ್ರಂತೆ. ಆಮೇಲೆ ಲಾಸ್ಟ್ ಎಕ್ಸಾಮ್ ಬರೆದ್ರಂತೆ. ಅದಾದಮೇಲೆ ಅವರು ನಿಜ ಪಾಸಾಗಿ ಏರ್ ಆಫೀಸರ್ ಆದ್ರಂತೆ. ಈ ಸ್ಟೋರಿನ ಅವರು ಅಣ್ಣಾಮಲೈ ಅಂತಾರಲ್ಲ ಪೊಲೀಸ್ ಆಫೀಸರ್, ಅವರು ಹೇಳಿದ್ದನ್ನ ನಾನು ಓದಿದ್ದೆ. ಆವಾಗಿಂದನೇ ನನಗೂ ಆಸೆ ಇತ್ತು ಏನಾದರೂ ಒಂದು ಮಾಡಬೇಕು ಅಂತ. ಅದಕ್ಕೆ ಈಗ ಬ್ಯಾಂಕ್ ಎಕ್ಸಾಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಟೋರಿ ನಾನು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ಯಾವುದೂ ಆಗಲ್ಲ ಅಂತ ಕೂತ್ರೆ ಯಾವುದೂ ಆಗಲ್ಲ. ಅಟ್ಲೀಸ್ಟ್ ಟ್ರೈ ಆದರೂ ಮಾಡಬೇಕು. ಪ್ರತಿಫಲ ದೇವ್ರಿಗೆ ಬಿಟ್ಟಿದ್ದು. ನಾವು ಟ್ರೈ ಆದರೂ ಮಾಡಿದ್ರೆ ಏನಾದರೂ ಒಂದು ಸಿಗುತ್ತೆ. ಈಗ ನಾನೂ ಅಷ್ಟೇ ಮಕ್ಕಳನ್ನೆಲ್ಲ ಬಿಟ್ಟು ಅವ್ರಿಗೆ ಊಟ ತಿಂಡಿ ಒಂದು 2-3 ಸತಿ ನನಗೂ ಮನಸ್ಸು ಚೇಂಜ್ ಮಾಡ್ಕೊಂಡಿದ್ದೀನಿ, ಮಕ್ಕಳು ಮ್ಯಾನೇಜು ಎಲ್ಲ ಆಗುತ್ತಾ ಅಂತ. ಹೋದ ವರ್ಷವೂ ಕೂಡ ನನ್ನ ಮಗ ಇನ್ನೂ ಚಿಕ್ಕವನಿದ್ದ, ಓದೋಕ್ಕೆ ಬಿಡ್ತಿರ್ಲಿಲ್ಲ, ಅದಕ್ಕೆ ಬಿಟ್ಬಿಟ್ಟಿದ್ದೆ. ಇವಾಗ ಮಾತ್ರ ಓದೋಣ ಅಂತ ಸಿನ್ಸಿಯರಾಗಿ ಓದೋಣ, ಅಟ್ಲೀಸ್ಟ್ ಟ್ರೈ ಆದರೂ ಮಾಡೋಣ. ನೆಕ್ಸ್ಟು ಬರ್ತಾ ಬರ್ತಾ ಸ್ವಲ್ಪ ಪ್ರಾಕ್ಟೀಸ್ ಆದರೂ ಆಗುತ್ತೆ ಅಂತ ಎಲ್ಲ ಓದ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು.